ಶಾಸಕರು ಪತ್ತೂರು ಮಂಜುನಾಥ್ ಅವ್ರು ಗೆದ್ದುಬಿಟ್ಟು 2 ವರ್ಷ 3 ತಿಂಗಳೇನಾಗಿದೆ. ಮೇಲ್ ಗೆದ್ದಿದ್ದವರು 2 ವರ್ಷ 2 ತಿಂಗಳಾಗಿದೆ. ಇದುವರೆಗೂ ಹೇಮಗಲ್ ಕಡೆ ತಲೆನೇ ಹಾಕಿಲ್ದಿದ್ದವರು ಎಲೆಕ್ಷನ್ ಘೋಷಣೆ ಆದ್ಮೇಲೆ ಬಂದು ಗುದ್ಲಿ ಪೂಜೆ ಮಾಡ್ತಾರೆ ಅಂದರೆ ಅವ್ರ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಅಂತ ನೋಡಬೇಕು. ಯಾಕಂದರೆ ನೋಡ್ತಾ ಇರ್ತೀನಿ, ನಮ್ಮ ವೆಂಕಟೇಶನ್ ಹೇಳ್ದಂಗೆ ಒಂದು ಲಾರಿಯಲ್ಲಿ ಚೆನ್ಕೆ ಇದಾಕೊಂಡು ಓಡಾಡ್ತಾರೆ ಹೊರತು ಗುದ್ಲಿ ಪೂಜೆ ಮಾಡೋದು ಪದೇ ಪದೇ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಅವರು ಕೋಲಾರಕ್ಕೆ ಬರೋದೇ ಗುದ್ಲಿ ಪೂಜೆಗೆ ಅಷ್ಟೇ ಹೊರತು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಯಾವ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಇರಲಿ, ಅವರು ಶಾಸಕ ಆಗ್ಬಿಟ್ಟು ಅವರು ಬುದ್ಧಿ ಪೂಜೆ ಮಾಡೋದು ನಾವು ಕೇಳ್ತಾರೆ ಅಭಿವೃದ್ಧಿ ಕೆಲಸ. ಇವತ್ತು ಹೇಮಗಲ್ಲು ಮೊದಲನೇದಾಗಿ ಪಟ್ಟಣ ಪಂಚಾಯತ್ ಆಗಿದೆ, ಒಂದು ಕೇಂದ್ರ ಬಿಂದು ಆಗಿದೆ ಇಡೀ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತ್ ಆಗಿರೋದಕ್ಕೆ. ಅಭಿವೃದ್ಧಿ ಕಾರ್ಯಗಳು ಏನು ಮಾಡ್ತೀವಿ ಅಂತ ನಾವು ನೋಡ್ತೀವಿ. ಆ ಕಾರಣಕ್ಕೆ ಈ ಬಾರಿ ಪಟ್ಟಣ ಪಂಚಾಯತಿಯಲ್ಲಿ JDS BJP ಕೈ ಹಿಡಿತಾರೆ ಅಂತ ಹೇಳ್ತಾರೆ ಸರ್. ಅದು ಸರ್ಕಾರ ಇರೋದಕ್ಕೆ ಅವರು ಇವತ್ತು ಅಧಿಕಾರನ ಏನು ದುರುಪಯೋಗ ಪಡಿಸ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಗೊತ್ತು. 12 ಗಂಟೆ ರಾತ್ರಿಗಳಲ್ಲಿ ನಮ್ಮ ಕಾರ್ಯಕರ್ತರ ಮನೆ ಹೋಗಿ ಕದ ತಟ್ಟೋದು ಅದಿದೆ ಅಂತ ಹೇಳ್ತದ್ದು. ಈಗಾಗಲೇ IG ಅವರಿಗೆ ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಆ ಕೆಲಸ ನಾನು ಮಾಡಿದ್ದೀನಿ. ಬೆಳಗ್ಗೆ ಕೂಡ ರಾಜ್ಯಾಧ್ಯಕ್ಷರು ಮಾತಾಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಅಭ್ಯರ್ಥಿಗಳ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಹೋಗಿ ಟಾರ್ಗೆಟ್ ಮಾಡಿ ಅವ್ರ ಮನೆಗಳನ್ನ ಸುಮ್ಮನೆ ಏನೂ ಇಲ್ಲದೇನೋ ಹೋಗಿ ಹುಡ್ಕೋಂಥ ಕೆಲಸ ಮಾಡ್ತಾರೆ. BJP ಆಗಲಿ ಇಲ್ಲಿ JDS ಆಗಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ನಾವು ಹೋರಾಟ ಮಾಡೋದು ನಮ್ಗೆ ಗೊತ್ತಿದೆ. ಒಳ್ಳೆ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದ್ರಿ. ನಾವು ಒಳ್ಳೆ ಕಾರ್ಯಕರ್ತರ ಪಡೆ ಇದೆ BJPಗೆ JDSಗೆ. ಹಾಗಾಗಿ ಅವ್ರು ಸ್ವಲ್ಪ ಏನೋ ಹೊಸ ಶ್ರೀ ವೇಣು TVS ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಕಲೆಗೊಂಡಿದೆ ಕಾಂಗ್ರೆಸ್. 100% ನಾವು ಎದುರಿಸ್ತೀವಿ. ರಿಸಲ್ಟ್ ದಿವಸ ನಿಮಗೆ ನಾವು ಹೇಳ್ತೀವಿ ವಿಜಯೋತ್ಸವದ ಸಂಕೇತವಾಗಿ. ಖಂಡಿತ ನಾನೇ ಕರೆದು ಅವ್ರ ಮನೆಯಿಂದ ಕರೆದು ನಾನೇ ಟಿಕೆಟ್ ಕೊಡ್ತಿದ್ದಾಗ ನಾವೇ ಕೊಡ್ಸಿದ್ದು. ಅವ್ರಿಗೆ ಒಳ್ಳೆ ರೀತಿ ಇದು ಮಾಡಿದ್ವಿ. ಅವ್ರಿಗೆ ಒಳ್ಳೆ, ಯಾಕಂದರೆ ವರ್ತೂರ್ ಪ್ರಕಾಶ್ ಜೊತೆ ತುಂಬ ಇದ್ರು ಅವರು. ಅವ್ರಿಗೆ ಏನು ಯಾವ ರೀತಿಯಲ್ಲಿ ಅಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತು ಅದು. ಯಾಕಂದರೆ ಸುಡುವ ಮನೆ ಕಾಂಗ್ರೆಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅವರು ಒಳ್ಳೆ ವ್ಯಕ್ತಿ ಇದ್ದರು. ಅಲ್ಲೋಗಿದ್ದಾರೆ, ಏನಾದ್ರು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೆ ಇವತ್ತು CS ವೆಂಕಟೇಶಣ್ಣ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡೋದಿದೆ. ಆ ಸ್ಥಳೀಯರೇ ಕರೆದು CS ವೆಂಕಟೇಶಣ್ಣ ನೀವು ನಿಲ್ಲಬೇಕಂತ ಒತ್ತಾಯಪೂರ್ವಕವಾಗಿ ನಿಲ್ಲಿಸಿರೋದು. ಅವರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಕ್ಕೆ ಇವತ್ತು CS ವೆಂಕಟೇಶಣ್ಣ ಪಟ್ಟಣ ಪಂಚಾಯತಿಗೆ ಆಯ್ಕೆ ಮಾಡ್ತಾರೆ ಜನ. ಸೊ ಹಂಗಾಗಿ ಇವತ್ತು CS ವೆಂಕಟೇಶಣ್ಣ ಆಗ್ಬೋದು ಎಲ್ಲ JDS BJP ಅಭ್ಯರ್ಥಿಗಳೆಲ್ಲ ಒಳ್ಳೆ ಚಾರಿತ್ರ್ಯ ಇರುವಂಥ ವ್ಯಕ್ತಿಗೆ ಕೊಟ್ಟಿದೆ. 100% ನಾವು ಈ ಸತಿ ಈ ಚುನಾವಣೆಯಲ್ಲಿ ಗೆಲ್ತೀವಿ. ಹೇಮಗಲ್ಲು ಕುರುಗಲ್ ಪಟ್ಟಣ ಪಂಚಾಯತ್ ನಾವು ಕೈ ಹಿಡಿತೀವಿ ಸರ್. ರಾತ್ರಿ ಹೊತ್ತು ನೋಡಿ ಇಲ್ಲೇ ಇದ್ದಾರೆ 4-5 ಭಯ ಇಕ್ಸಕ್ಕೆ. ಏನು ಗೊತ್ತಾ, ಅವ್ರ ಕಡೆ ಒಂದು ಅಸ್ತ್ರ ಅಂದರೆ ಆ ಅಧಿಕಾರನ ದುರುಪಯೋಗ ಪಡಿಸೋದು. ಇವತ್ತು ಅವರ ಅಧಿಕಾರದಲ್ಲಿ ಇರೋದಕ್ಕೆ ಎಲ್ಲ ಇಲಾಖೆಗಳನ್ನ ತಮ್ಮಲ್ಲಿ ಭಯಪಡಿಸಿ, ಅಧಿಕಾರಿಗಳಿಗೂ ಗೊತ್ತಿದೆ, ಒಳ್ಳೆ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ, ಪೊಲೀಸಲ್ಲಿ ಕೂಡ ಒಳ್ಳೆ ಅಧಿಕಾರಿಗಳಿದೆ. ಆದರೆ ಕೂಡ ಅವ್ರು ಪ್ರೆಷರ್ ಹಾಕಿ ಸುಮ್ಮನೆ ಯಾರು ನಮ್ಮ ಅಭ್ಯರ್ಥಿಗಳ ಜೊತೆ ಓಡಾಡ್ತಾರೆ ನಾಯಕರು ಅವ್ರ ಮನೆಗೆ ಹೋಗೋದು, ಭಯ ಇಕ್ಸೋದು, ಇದೆ ಅನ್ನೋದು. ಅದೇ ನಿಮ್ಮಲ್ಲಿ ಅದು ಇಟ್ಕೊಂಡಿದ್ದೀರಿ ಇದು ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಂಡು ಮಾಡ್ತಾರೆ. ಏನಿರಲ್ಲ, ಅದೆಲ್ಲ ಖಾಲಿ ಪಾತ್ರೆಗಳೇ ಕಾಣಿಸೋದು. ಅವ್ರಿಗೆ ಏನಿರಲ್ಲ. ಯಾರು ನಮ್ಮ ಕಾರ್ಯಕರ್ತರು ಆ ಥರ ರೀತಿ ಏನು ಪಾಂಪ್ಲೆಟ್ಗಳು ಇಟ್ಕೊಂಡಿರ್ತಾರೆ, ಇನ್ನೊಂದಿನ ಒಂದು ಶಾಲೆ ಇಟ್ಕೊಂಡಿರ್ತಾರೆ. ಅದನ್ನ ಹೋಗಿ ಇವರು 12 ಗಂಟೆಯಲ್ಲಿ ಚೆಕ್ ಮಾಡೋಕ್ಕೆ ಅವ್ರಿಗೆ ಚುನಾವಣಾ ಆಯೋಗ ಇದಿರ್ತದೆ, ಚೆಕ್ ಮಾಡಲಿ. ಆದರೆ ಅದಕ್ಕೊಂದು ಕಾಲಮಿತಿ ಇರ್ತದೆ, ಟೈಮು ಹೊತ್ತು ಗಳಿಗೆ ಇರ್ತದೆ. ಈ ಮಕ್ಕಳು ಸಂಸಾರ ಇರೋ ಮನೆಗಳಲ್ಲಿ ಅಷ್ಟೊತ್ತು ಹೋಗೋದು ಸರಿ ಅಲ್ವಲ್ಲ. ಅದೇ ನೋಡಿ, ಐಮಾಸ್ ಲೈಟ್ನ ಅವರು ಸ್ವಂತ ದುಡ್ಡಿಂದ ಚುನಾವಣೆ ಗಿಮ್ಮಿಕ್ ಹಾಕಿಲ್ಲ. ಅವ್ರು ಇವತ್ತಿಂದ CS ವೆಂಕಟೇಶ್ ಅವರು ಹೇಮಗಲ್ಲಕ್ಕೆ ಚಿರಪರಿಚಿತ 20 ವರ್ಷದಿಂದ ಇದ್ದಾರೆ. ಇಲ್ಲಿ CS ವೆಂಕಟೇಶ್ ಅವರು 20 ವರ್ಷದಿಂದ ಕೆಲಸ ಮಾಡ್ತಾ ಇರೋದು. ಮತ್ತೆ ಅವ್ರು ಯಾವುದೇ ರೀತಿ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾಡ್ತಾ ಇಲ್ಲ. ಯಾರು ಅವ್ರ ಮನೆಯವರೆಗೂ ಕಷ್ಟ ಅಂತ ಗೊತ್ತಾದ್ರೆ ಹುಡ್ಕೊಂಡೋಗಿ ಸಹಾಯ ಮಾಡೋಂಥ ವ್ಯಕ್ತಿ ನಮ್ಮ CS ವೆಂಕಟೇಶ್ ಅವರು. ಅಂಥವ್ರಿಗೆ ಈ ಥರ ತೊಂದರೆ ಕೊಡ್ತಾರೆ. ಅದನ್ನೆಲ್ಲ ಜನ ನೋಡ್ತಾರೆ. ಹೇಮಗಲ್ ಪಟ್ಟಣ ಪಂಚಾಯತಿ ಜನ ನೋಡ್ತಾ ಇದ್ದಾರೆ, ಸುಳ್ಳ್ಯನಹಳ್ಳಿ ವಿಶ್ವನಗರ ಜನ ನೋಡ್ತಾ ಇದ್ದಾರೆ, 6ನೇ ವಾರ್ಡ್ ಜನ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಈಗಾಗಲೇ ಅವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಅಂದ್ರೂ ಏನು ಸುಳ್ಳ್ಯನಹಳ್ಳಿ ವಿಶ್ವನಗರ ಜನ ನಾವು ವೆಂಕಟೇಶನ್ ಅವರ ಅಭಿವೃದ್ಧಿ ಕಾರ್ಯಗಳು ಬೇಕು, ನಮಗೆ ನೀವು ಬೇಕಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈ ಭಾಗದಲ್ಲಿ ಅವರು ಅತ್ಯಧಿಕ ಮತಗಳಿಂದ ಗೆದ್ಕೊಂಡ್ಬರ್ತಾರೆ. ಅದರಲ್ಲಿ ಕೆಲವರಿಗೆ ನಾವು ಗುರುತಿಡಬೇಕಾಯ್ತು. ಯಾಕಂದರೆ ಯಾರು ಒಳ್ಳೆ ಸ್ಥಳೀಯವಾಗಿ ಕೆಲಸ ಮಾಡಿದ್ದಾರೆ, ಆ ವಾರ್ಡ್ ಬಗ್ಗೆ ಗಮನ ಹರಿಸಿದ್ದಾರೆ, ಆ ಥರದವ್ರಿಗೆ ನಾವು 17 ಜನಕ್ಕೆ ನಮ್ಮ JDS BJP ಅಭ್ಯರ್ಥಿಗಳಾಗಿ ನಾವು ಇದು ಮಾಡಿದ್ವಿ. ಸಣ್ಣ ಪುಟ್ಟ ಲೋಪದೋಷಗಳು ಇರ್ತದೆ. ಯಾಕಂದರೆ ಅಲ್ಲಿ ಕೆಲವರು ನಿಮ್ಗೆ ಗೊತ್ತು, ಕಾಂಗ್ರೆಸ್ ಅವ್ರಿಗೆ ಇವತ್ತು ಅಭ್ಯರ್ಥಿಗಳೇ ಇಲ್ಲ. ಅವ್ರು ಕಾಯಿ ನೋಡುವಂಥ ತಂತ್ರ ಅಳವಡಿಸಿದ್ರು. ನಮಗೆ ಜಾಸ್ತಿ ಜನ ಇದೆ. ಯಾಕಂದರೆ JDS BJP ಈ ಭಾಗದಲ್ಲಿ ವರ್ತೂರ್ ಪ್ರಕಾಶ್ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು 6 ವರ್ಷದಿಂದ CM ಅಂತ ಮಾಡಿದ್ದಾರೆ. ಅದಕ್ಕೆಲ್ಲ ಜನ ಇವತ್ತು BJP JDS ಕಡೆ ನೋಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಪೈಪೋಟಿ ಸರ್ವೇಸಾಮಾನ್ಯ. ಅದರಲ್ಲಿ ಯಾರಿಗೋ ಟಿಕೆಟ್ ಸಿಕ್ಕಿದ್ದವ್ರಿಗೆ ಅಸಮಾಧಾನ ಆಗಿದೆ. ನಾವೆಲ್ಲ ಕುತ್ಕೊಂಡು ಈಗಾಗಲೇ ಅವ್ರನ್ನೆಲ್ಲ ಮಾತಾಡಿ
ಮನವೊಲಿಸೋ ಕೆಲಸ ಮಾಡಿದ್ವಿ. ಖಂಡಿತವಾಗಿ JDS ಕಾರ್ಯಕರ್ತರಾಗ್ಬೋದು, BJP ಕಾರ್ಯಕರ್ತರಾಗ್ಬೋದು, ಎಲ್ಲರೂ ಒಮ್ಮತ ತಗೊಂಡ್ಮೇಲೆ ನಾವು ನಿರ್ಧಾರ ಮಾಡಿರೋದು. ಯಾರೋ ಏಕ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿಲ್ಲ. ಎಲ್ಲ ಒಮ್ಮತದಲ್ಲಿ ಎಲ್ಲ ನಾಯಕರು ನಾವು ಇವತ್ತು ಪ್ರೆಸೆಂಟ್ MP ಕೂತಿದ್ರು, ಡಿಪ್ಯೂಟಿ MP ಹಿಂದೆ ಇರುವಂಥ ಮಾಜಿ ಸಂಸದರು ಇಕ್ಕಿದ್ರು, CMR ಶ್ರೀನಾಥ್ ಅವರು, ಎಲ್ಲ ಏನು ಜಿಲ್ಲಾ ನಾಯಕರು BJP JDS ನಾಯಕರು ಕೂತ್ಕೊಂಡು ಈ ಒಂದು ನಾವು ಆಯ್ಕೆ ಮಾಡಿದ್ದು. ಅದರಲ್ಲಿ ಏನು ಪಕ್ಷಪಾತ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ. ಖಂಡಿತವಾಗಿ ನಾವು ಇವಾಗ 17 ಗೆಲ್ಲುವಂಥ ಮುನ್ಸೂಚನೆ ಈಗಾಗಲೇ ಕಾಣಿಸ್ತಾ ಇದೆ. ಖಂಡಿತ ನಾವು ಗೆಲ್ತೀವಿ. ನೋಡಿ ಸರ್,